ನಮಸ್ತೆ ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜ್ಯೋತಿಷ್ಯದಲ್ಲಿ ಮತ್ತೊಂದು ವಿಚಾರ ಸತ್ಯ ಆಗಿದೆ. ಕಳೆದ ಜೂನ್ 10ನೇ ತಾರೀಕು ಕರ್ನಾಟಕ ಟಿವಿ ಅವರ ಒಂದು ವಾಹಿನಿಯಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಘಟನೆಯ ಬಗ್ಗೆ ಒಂದು ವಿಚಾರವನ್ನು ನಾನು ಹೇಳಿದ್ದೆ. ಆ ವಿಚಾರ ಇವತ್ತು ನಿಜ ಆಗಿದೆ. ಅದು ಯಾವ ವಿಚಾರ ಅನ್ನೋದಕ್ಕೆ ತಿಳ್ಕೊಳ್ಳೋಕ್ಕೆ ಕುತೂಹಲ ಇದೆಯಾ? ಮೊದಲಿಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ದೇನೋ ಕಾಮೆಂಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ಸ್ ಹಾಕಿ. ವೀಕ್ಷಕರೇ, ಇತ್ತೀಚೆಗಷ್ಟೇ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂಥ ಕಾರ್ಕಳದ ವಿ ಸುನೀಲ್ ಕುಮಾರ್ ಅವರ ಬಗ್ಗೆ ಒಂದು ಮಾತನ್ನು ನಾನು ಕರ್ನಾಟಕ ಟಿವಿಯಲ್ಲಿ ಕಳೆದ ಫೆಬ್ರವರಿಯಲ್ಲಿ ಹೇಳಿದ್ದೆ. ಆದರೆ ಜೂನ್ ತಿಂಗಳಲ್ಲಿ ಅವರಿಗೆ ಯಾವ ಅಧಿಕಾರ ಸಿಗ್ಬೋದು ಅನ್ನೋದನ್ನ ನಾನು ಅದನ್ನು ಹೇಳಿದ್ದೆ. ಆ ವಿಡಿಯೋನ ನಾವು ಮುಂದಿನ ತುಣುಕುಗಳನ್ನ ನಾವು ನೋಡ್ತಾ ಹೋಗೋಣ ವೀಕ್ಷಕರೇ. ವಿ ಸುನೀಲ್ ಕುಮಾರ್ ಅವರ ಒಂದು ಆ ಹೆಸರು ಮತ್ತು ಅವರ ಒಂದು ಗ್ರಹಗಳ ಆಧಾರದ ಮೇಲೆ ಅವರಿಗೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯ ಹುದ್ದೆ ದೊರೆಯುವಂಥ ಯೋಗ ಇದೆ ಅಂತ ಹೇಳಿದ್ದೆ. ಅಥವಾ ಪ್ರಧಾನ ಕಾರ್ಯದರ್ಶಿ ಹುದ್ದೆ ತಪ್ಪಿದ್ದೇ ಆದರೆ ರಾಜ್ಯಾಧ್ಯಕ್ಷರಾಗಿರಬಹುದು ಅಥವಾ ವಿರೋಧ ಪಕ್ಷದ ನಾಯಕರಾಗಿರಬಹುದು, ಇಂತಹ ಒಂದು ಹುದ್ದೆಗಳು ಅವರಿಗೆ ಸಿಗುವಂಥ ಯೋಗ ಇದೆ ಅಂತ ಹೇಳಿ ನಾನು ಈ ಹಿಂದೆ ಕರ್ನಾಟಕ ವಾಹಿನಿಯಲ್ಲಿ ನಾನು ಅವರ ಒಂದು ಜಾತಕದ ಒಂದು ಪರಿಶೀಲನೆ ಮಾಡಿ ಹೇಳಿದ್ದೆ ವೀಕ್ಷಕರೇ. ಅದೇ ವಿಚಾರ ಇವತ್ತು ನಿಜ ಆಗಿದೆ. ಇವತ್ತು ವಿ ಸುನೀಲ್ ಕುಮಾರ್ ಅವರು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇನ್ನೊಂದು ವಿಚಾರ ವೀಕ್ಷಕರೇ, ಅವರ ಒಂದು ಕಾರ್ಯಕ್ಷಮತೆ ಹಾಗೆ ಅವರ ಮುಂದಿನ ಕಾರ್ಯಗಳು ಖಂಡಿತವಾಗಿ ಸುಗಮವಾಗುತ್ತೆ. ಹಾಗೆ ಅವರಿಗೆ ಮುಂದಿನ 4 ರಿಂದ 5 ವರ್ಷಗಳ ಅಷ್ಟರಲ್ಲಿ ಒಂದು ಒಳ್ಳೆ ಉನ್ನತ ಹುದ್ದೆ ಸಿಗುವಂಥ ಒಂದು ಯೋಗ ಇದೆ. ಅಂದರೆ ಉನ್ನತ ಅಧಿಕಾರ ಸಿಗುವಂಥ ಯೋಗ ಇದೆ. ಅದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರದಲ್ಲಿ ಇರ್ಬೋದು. ಅವರಿಗೆ ಉನ್ನತವಾದ ಒಂದು ಯೋಗ ಜಾತಕದಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ನಾನು ಈ ಹಿಂದೆ ವಿ ಸುನೀಲ್ ಕುಮಾರ್ ಬಗ್ಗೆ ಏನು ಹೇಳಿದ್ದೆ, ಅವ್ರಿಗೆ ಯಾವ ಅಧಿಕಾರ ಸಿಕ್ಕಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ವೀಕ್ಷಕರೇ. ಜ್ಯೋತಿಷ್ಯದಲ್ಲಿ ಸತ್ಯಾಂಶ ಇದೆ ಅನ್ನೋದು ಇದು ಒಂದು ಸಹ ಪ್ರೂಫ್ ಆಗಿದೆ ವೀಕ್ಷಕರೇ. ಹಲವಾರು ಜ್ಯೋತಿಷ್ಯಗಳನ್ನ ಅಥವಾ ಜ್ಯೋತಿಷ್ಯ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಅನೇಕ ವಿಚಾರಗಳು ಸತ್ಯ ಆಗಿದೆ. ಅದರಲ್ಲಿ ಇದು ಒಂದು ಉದಾಹರಣೆ ವೀಕ್ಷಕರೇ. ಬನ್ನಿ ಆ ವಿಡಿಯೋವನ್ನು ನೋಡೋಣ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು. ಲೋಕಸಭಾ ಚುನಾವಣೆಯಲ್ಲಿ ಮುನ್ನಡೆಯನ್ನು ಅವರು ಸಾಧಿಸಬಹುದು ಅಂತ ಹೇಳಿ ನಾವು ಈ ಒಂದು ಲೆಕ್ಕಾಚಾರದಲ್ಲಿ ನಾವು ಹೇಳ್ಬೋದು. ಇನ್ನು ರಾಜ್ಯ ಸರ್ಕಾರದ ವಿಚಾರಕ್ಕೆ ನಾವು ಬರೋದಾದ್ರೆ, ಬಹಳ ಪ್ರಮುಖವಾಗಿ ಇಲ್ಲಿ ವಿರೋಧ ಪಕ್ಷದ ನಾಯಕ ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಯಾರಾಗ್ಬೋದು ಅಂತೇಳಿ ನನ್ನ ಪ್ರಶ್ನೆ ಕೇಳೋದ್ರಿಗೆ ಇಲ್ಲಿ ಬಂದಾಗ, ನಾನು ಇದೇ ಸ್ಟುಡಿಯೋಲಿ ಕೂತು ಕಳೆದ ಫೆಬ್ರವರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತೀನಿ. ಆ ಕಾರ್ಯಕ್ರಮದಲ್ಲಿ ಸುನೀಲ್ ಕುಮಾರ್ ಅವರಿಗೆ ಒಂದು ಯೋಗ ಇದೆ ಅಂತೇಳಿ ನಾನು ಒಂದು ವಾಕ್ಯವನ್ನು ಅಲ್ಲಿ ಹೇಳಿರ್ತೀನಿ ವೀಕ್ಷಕರೇ. ನೀವು ಹೋಗಿ ಬೇಕಿದ್ರೆ ಇದೇ ಕರ್ನಾಟಕ ಟಿವಿಯಲ್ಲಿ ಅದನ್ನು ನೀವು ಸರ್ಚ್ ಮಾಡ್ಬೋದು. ಅಲ್ಲಿ ಸರ್ಚ್ ಮಾಡಿದಾಗ ಸುನೀಲ್ ಕುಮಾರ್ ಅವರಿಗೆ ಒಂದು ಯೋಗ ಇದೆ ಅಂತ ಹೇಳಿದ್ದೆ. ಯಾವ ರೀತಿ ಅಂತ ಹೇಳಿದ್ರೆ, ಸುನೀಲ್ ಕುಮಾರ್ ಅವರು ಈ ರಾಜ್ಯದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗ್ಬೋದು ಅಥವಾ ರಾಜ್ಯಾಧ್ಯಕ್ಷರಾಗ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರಾಗ್ಬೋದು. ಇದೆರಡರಲ್ಲಿ ಅವರು ಅವರಿಗೆ ಯಾವುದೇ ಒಂದು ಹುದ್ದೆಯನ್ನು ಕೊಟ್ಟರು ಅವರು ಖಂಡಿತವಾಗಿ ಜವಾಬ್ದಾರಿಯಿಂದ ನಿರ್ವಹಿಸ್ತಾರೆ ಅನ್ನೋದು ನನ್ನ ಒಂದು ಆ ಗ್ರಹಗಳ ಆಧಾರದ ಒಂದು ಲೆಕ್ಕಾಚಾರ ಆಗಿರುತ್ತೆ ವೀಕ್ಷಕರೇ. ಇನ್ನು